ಧನುಸ್ಸು ರಾಶಿಯವರಿಗೆ ನೋಡೋಣ. ನೋಡಿ, ನಿಮ್ಮ ರಾಶಿಯವರಿಗೆ ಏನೆಲ್ಲ ಪ್ರಯತ್ನಗಳು ಪರಾಕ್ರಮಗಳು ಮಾಡ್ತಾ ಇದ್ದೀರಾ, ಆ 2-3 ರೀತಿಯ ಒಂದು ಪ್ರಯೋಗಗಳು ಸಕ್ಸಸ್ ಆಗಬೇಕಂದ್ರೆ ಅದು ಸ್ವಲ್ಪ ದೊಡ್ಡವರ ಆಶೀರ್ವಾದ ಬೇಕು. ನೋಡಿ, ಹಿರಿಯರ ಆಶೀರ್ವಾದ ಅನುಗ್ರಹ ಇಲ್ದಿರ ಇದ್ದರೆ ನೀವು ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ನಿಮ್ಮ ಮನೆಯಲ್ಲಿ ಹಿರಿಯರು ಯಾರಿದ್ದೀರಾ ಅವರ ಒಂದು ಅನುಮತಿಯನ್ನು ಪಡೀರಿ, ಅವರ ಆಶೀರ್ವಾದ ಪಡೀರಿ. ಅವರ ಹೇಳಿದಂತೆ ಕೇಳೋದ್ರಿಂದ ನಿಮ್ಮ ಪರಾಕ್ರಮಗಳು ಸಕ್ಸಸ್ ಆಗುತ್ತೆ. ನೀವು ಅಂದ್ಕೊಂಡಿದ್ದು ಜಯಿಸೋ ರೀತಿಯಲ್ಲಾಗತ್ತೆ. ಇಲ್ಲ ಅಂದರೆ ಅರ್ಧಂಬರ್ಧ ನಿಂತೋಗ್ಬಿಡುತ್ತೆ. ಹಾಗಾಗಿ ಹಿರಿಯರು ದೊಡ್ಡವರ ಒಂದು ಅನುಕೂಲತೆಗಳು ನೀವು ಖಂಡಿತವಾಗಿಯೂ ಕೂಡ ಅವರ ಒಂದು ಸಜೆಷನ್ಸ್ ತಗೊಂಡು ಮುಂದುವರಿಸೋದು ಶ್ರೇಷ್ಠವಾದಂತಹ ಪ್ರತಿಫಲ ಆಗಿರುತ್ತೆ. ನಿಮಗೆ ಉತ್ತರ ದಿಶೆ ತುಂಬ ಶ್ರೇಷ್ಠವಾದಂತಹ ಮನೋಸ್ಥಿತಿ ಅನುಕೂಲಗಳು ಲಭಿಸುತ್ತೆ. ಅದೃಷ್ಟ ಸಂಖ್ಯೆಗಳು 2, 3 ಸಂಖ್ಯೆಗಳಾಗಿರುತ್ತೆ. ಸೊ 2, 3 ಸಂಖ್ಯೆಗಳು ತುಂಬ ಶ್ರೇಷ್ಠವಾದಂತಹ ಒಂದು ಅನುಕೂಲಗಳು, ಪರಿಸ್ಥಿತಿಗಳು. ನಿಮಗೆ ಲಕ್ಕಿ ನಂಬರ್ ಅಂತೇಳಿ ಹೇಳ್ತೀವಿ, ಅದೃಷ್ಟ ನಂಬರ್ಗಳು, ಇವು ಶ್ರೇಷ್ಠವಾದಂಥ ಫಲ ಕೊಡುತ್ತೆ. ಇನ್ನು ವರ್ಣ ಬಂದು ಕನಕ ಪುಷ್ಯರಾಗ ಅಂದರೆ ಎಲ್ಲೋ ಸಫೇರ್ ಅಂತೀವಿ, ಆ ಒಂದು ವರ್ಣ ಶ್ರೇಷ್ಠವಾದ ಫಲ ಕೊಡುತ್ತೆ. ನಿಮ್ಮ ರಾಶಿಗೆ 4ನೇ ತಾರೀಕಿಗೆ ಬುಧ ಪ್ರವೇಶ ಆಗಿದ್ದಾನೆ. ಅಂದರೆ ವೃಶ್ಚಿಕ ರಾಶಿಯಿಂದ ನಿಮ್ಮ ರಾಶಿಗೆ ಬುಧನ ಪ್ರವೇಶ ಆಗಿದ್ದಾನೆ, ಸೂರ್ಯನ ಜೊತೆ ಎತಿಯಾಗಿದ್ದಾನೆ. ಹಾಗಾಗಿ ಇವತ್ತಿಂದ ನೋಡ್ಕೊಳ್ಳಿ, ನೀವು ಒಂದು ಭೂಮಿ ವ್ಯವಹಾರ ಮಾಡ್ತೀರಾ, ಬಿಸ್ನೆಸ್ ವ್ಯವಹಾರ ಮಾಡ್ತೀರಾ, ಒಂದು ವ್ಯವಹಾರದಲ್ಲಿ ಒಡಂಬಡಿಕೆಗಳಲ್ಲಿ ಸೊ ಕೆಲವೊಂದು ಡೀಲಿಂಗ್ಸ್ನೆಲ್ಲ ಮಾಡ್ಕೊಳ್ಳುವಂತಹ ಸಕ್ಸಸ್ ನಿಮ್ಮದಾಗಿರುತ್ತೆ. ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ತುಂಬಾ ಸಕ್ಸಸ್ ಸಿಗುತ್ತೆ ಇವತ್ತಿಂದ. ಯಾಕಂದರೆ ಇವತ್ತಿಂದ ನಿಮ್ಮ ರಾಶಿಗೆ ಬುಧ ಪ್ರವೇಶ ಆಗಿದ್ದಾನೆ. ಹಾಗಾಗಿ ಇದು ಕೂಡ ನಿಮಗೆ ವಿಶೇಷವಾದ ಸಫಲತೆ. ಯಾಕೆಂದರೆ ಬುಧ ಮೆರ್ಕ್ಯುರಿ ಪಾದರಸ, ಹಾಗಾಗಿ ಶ್ರೇಷ್ಠ ಗ್ರಹಗಳ ಜೊತೆ ಶ್ರೇಷ್ಠ ಫಲ ಕೊಡುವಂತಹ ಗ್ರಹ. ಹಾಗಾಗಿ ಬುಧ ಸೂರ್ಯನ ಜೊತೆ ಎತಿಯಾಗಿದ್ದಾನೆ. ಹಾಗಾಗಿ ಶುಭದಾಯಕವಾದ ಫಲ ಇದು. ನಿಮಗೆ ದಾಂಪತ್ಯ ಸೌಖ್ಯ ವಿಚಾರ, ವೃತ್ತಿಯೋಗ ಸೌಖ್ಯ ವಿಚಾರ, ಇವೆಲ್ಲವೂ ಕೂಡ ಫಲ ಕೊಡುವಂತಹದ್ದು, ಬಲ ಕೊಡುವಂತಹದ್ದು ಕೂಡ ಆಗಿರುತ್ತೆ. ಇವತ್ತು ಉತ್ತರ ದಿಶೆ ತುಂಬ ಶ್ರೇಷ್ಠವಾಗಿರುತ್ತೆ. 2, 3 ಸಂಖ್ಯೆ ತುಂಬ ಶ್ರೇಷ್ಠವಾಗಿರೋದು. ಇನ್ನು ಮಕರ ರಾಶಿಯವರಿಗೆ ನೋಡೋಣ. ಮಕರ ರಾಶಿಯವರಿಗೆ ಸ್ವಲ್ಪ ದುಡ್ಡು ಮಾಡಬೇಕು ಅನ್ನೋಂಥ ವ್ಯಾಕುಲತೆ ಈ ಹೊಸ ವರ್ಷದಲ್ಲಿ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಅದು ಇವತ್ತಿಂದ ನಿರ್ಣಯ ಮಾಡ್ಕೊತೀರಾ, ಏನಾದರೂ ಆಗಲಿನಪ್ಪ ಈ ವರ್ಷದಲ್ಲಿ ಇವತ್ತಿಂದ ಸ್ಟಾರ್ಟ್ ಮಾಡ್ಕೋಬೇಕು, 2-3 ರೀತಿಯ ಒಂದು ಆದಾಯಗಳನ್ನ ಪಡಿಬೇಕು, ಒಂದರಲ್ಲೇ ಸಾಕಾಗಲ್ಲ ನನಗೆ ಅಂತೇಳ್ಬಿಟ್ಟು, ಒಂದು ವರ್ಕಿಂದ ಜಾಬಿಂದ ಬರ್ತಾ ಇರ್ಬೋದು, ಒಂದು ಬಿಸ್ನೆಸ್ಸಿಂದ ಬರಬೇಕು, ಇಲ್ಲ ಇನ್ನೊಂದು ರೆಂಟೆಡ್ ಇನ್ಕಮ್ ಬರಬೇಕು ಅನ್ನುವಂತಹ ಪ್ರಯತ್ನಗಳು ಕೈ ಹಾಕ್ತೀರಾ. ಮತ್ತು ಯಾವುದೋ ಒಂದು ವೆಹಿಕಲ್ಸ್ನ ನೀವು ಒಂದು ಬಾಡಿಗೆಗೆ ಬಿಡುವಂಥದ್ದು, ಅದರಿಂದ ದುಡ್ಡು ಬರಬೇಕು ಅಂತ ಪ್ರಯತ್ನ ಮಾಡ್ತೀರಾ. ಈ ರೀತಿಯ ಒಂದು ಪ್ರಯತ್ನಗಳಿಂದ ನೀವು ವಿಶೇಷವಾದಂತಹ ಅನುಕೂಲಗಳು ಸಾಧಿಸುವಂತಹದ್ದಿರುತ್ತೆ. ಆ ಒಂದು ದುಡ್ಡು ಕಾಸು ವಿಚಾರದ ಪ್ರಯತ್ನಗಳಲ್ಲಿ ನಿಮ್ಮ ಪರಾಕ್ರಮ ಸ್ವಲ್ಪ ನಿಧಾನ ಆಗುತ್ತೆ, ಲೇಟ್ ಆಗುತ್ತೆ, ಸ್ವಲ್ಪ ಹೆಚ್ಚಾಗಿ ಸುತ್ತಾಡಬೇಕಾಗಿರುತ್ತೆ. ಯಾಕೆಂದರೆ ಒಂದೇ ಕಡೆ ಹೋದ ತಕ್ಷಣ ಸಕ್ಸಸ್ ಸಿಗ್ಬಿಡಲ್ಲ. ಆ ಒಂದು ವಿಚಾರನ 4 ಕಡೆ ಅಥವಾ 10 ಕಡೆ ವಿಚಾರಿಸಿದರೆ ಅದರ ಪ್ರತಿಫಲವಾದಂತಹ ಫಲ ಪಡೆಯುವಂತಹ ಅನುಕೂಲತೆಗಳು ನಿಮಗೆ ಗೋಚಾರ ಆಗುತ್ತೆ. ಹಾಗೆ ಈ ರೀತಿ ಸ್ಥಿತಿ ಇವತ್ತಿಂದ ನಡೆಯುವಂತಹದ್ದು ಮಕರ ರಾಶಿಯವರಿಗಿದೆ. ನೈಋತ್ಯ ದಿಶೆ ತುಂಬ ಶ್ರೇಷ್ಠವಾದಂತಹ ಫಲ ಕೊಡುವಂತಹ ದಿಕ್ಕಾಗಿರುತ್ತೆ ಇವತ್ತಿನ ದಿನ. ಅದೃಷ್ಟ ಸಂಖ್ಯೆಗಳು 6, 8 ಶುಭ ಫಲನ ಕೊಡುತ್ತೆ. ವರ್ಣ ತಿಳಿ ನೀಲಿ ಬಣ್ಣ ತುಂಬ ಶುಭ ಫಲನ ಕೊಡುವಂತಹ ವರ್ಣ ಆಗಿರುತ್ತೆ. ಇನ್ನು ಕುಂಭರಾಶಿಯವರಿಗೆ ನೋಡೋಣ. ನೋಡಿ, ಕುಂಭರಾಶಿಯವರಿಗೆ ಇವತ್ತು ವೈಯಕ್ತಿಕವಾದಂತಹ ನಿರ್ಣಯಗಳು ಬಹಳಷ್ಟು ವಿಷಯಗಳ ಮಧ್ಯೆ, ಅಂದರೆ ಒಂದೇ ವಿಚಾರನೇ ನೀವು ತಲೆಗೆ ಹಾಕ್ಕೊಳ್ಳಲ್ಲ. ಒಂದು ನಿಮ್ಮ ಮನಸ್ಸಿಗೆ ಬಂದಿದ್ದೆಲ್ಲ ಮಾಡಬೇಕು ಡಿಸೈಡ್ ಮಾಡಿರ್ತೀರ. ಇನ್ನೊಂದು ಜೀವನದಲ್ಲಿ ರಿಚ್ ಆಗಬೇಕು, ಉನ್ನತ ಸ್ಥಾನಕ್ಕೆ ಬೆಳಿಬೇಕು, ಹೆಸರು ಮಾಡಬೇಕು ಅನ್ನೋವಂಥ ವಿಚಾರದಲ್ಲಿ ನೀವು ಪ್ರಯತ್ನ ಮಾಡ್ತಾ ಇರ್ತೀರ. ಆ ರೀತಿ ಪ್ರಯತ್ನಗಳಲ್ಲಿ ತುಂಬಾ ಸಕ್ಸಸ್ ಸಿಗುವಂತಹದ್ದು ಮತ್ತು ಶ್ರಮ ಪ್ರಯತ್ನಗಳಿಂದ ಫಲ ಪಡೆಯುವಂತಹದ್ದು. ಆ ಶ್ರಮದಾಯಕವಾಗಿ ಏನೋ ಒಂದು ಕೆಲಸ ಮಾಡಲಿ, ದೀರ್ಘಕಾಲಿಕವಾದಂತಹ ಪ್ರಯತ್ನ. ಇವಾಗ ನೋಡಿ, ಒಂದು ಬೆಳೆ ಬೆಳೆಯಬೇಕಾದ್ರೆ ಅದಕ್ಕೊಂದು ಕನಿಷ್ಠ ಅಂದ್ರೂ ಕೂಡ ಒಂದು 3 ತಿಂಗಳು, 4 ತಿಂಗಳು, 6 ತಿಂಗಳವರೆಗೂ ಬೇಕಿರುತ್ತೆ. ಹಾಗೆ ಅಷ್ಟು ಕಾಲ ವೆಯ್ಟ್ ಮಾಡಿ ಆ ಒಂದು ಫಸಲಿಂದ ದುಡ್ಡು ಮಾಡುವಂತಹದ್ದು. ಅದಕ್ಕೆ ಶ್ರಮ ಇರುತ್ತೆ, ಶ್ರಮದಿಂದ ಬಲ. ಹಾಗಾಗಿ ಶ್ರಮ ಪ್ರಯತ್ನದಿಂದ ಬಲ ಪಡೆಯುವಂತಹದ್ದಾಗಿರುತ್ತೆ. ಹಾಗಾಗಿ ಆ ಶ್ರಮ ಪ್ರಯತ್ನದಾಯಕ ಫಲಗಳು ನಿಮ್ಮ ಮನಸ್ಥಿತಿಗೆ ಬರುವಂತಹ ಸ್ಥಿರತ್ವವಾದಂತಹ ಮನೋಸ್ಥಿತಿ ಮತ್ತು ಶುಭಕಾರ್ಯ ಯೋಗ ಫಲಗಳು ಇವೆಲ್ಲವೂ ಸಹ ಸಾಧಿಸೋದಕ್ಕೋಸ್ಕರ
ನಿಮಗೆ 2-3 ಗ್ರಹಗಳ ಒಂದು ಬಲಗಳು ಶಕ್ತಿಗಳು ಕೊಡುತ್ತೆ. ವಿಶೇಷವಾಗಿ ಮುಖ್ಯವಾಗಿ ಸ್ವಲ್ಪ ಮಿತ್ರ ಸ್ಥಾನದಲ್ಲಿ ಸ್ವಲ್ಪ ನಂಬಿಕೆ ದ್ರೋಹಗಳಾಗೋ ಸಾಧ್ಯತೆ ಇರುತ್ತೆ. ನೋಡಿ, ನಿಮ್ಮ ವೈಯಕ್ತಿಕ ನಿರ್ಣಯಗಳು ಅಂತೆಲ್ಲ ಹೇಳ್ತಾ ಇದ್ದೆ. ನಿಮ್ಮ ಏನೇ ಒಂದು ಮಾಡೋಕ್ಕೆ ಕೈ ಹಾಕಿರ್ತೀರಾ, ನಿಮ್ಮ ಸ್ನೇಹಿತರು ಅಡ್ಡಿ ಮಾತುಗಳು ಹೇಳೋದು, ಏನೋ ಒಂದು ಅಡಚಣೆ ಹೇಳೋದು, ಏನಕ್ಕೋ ಮಾಡ್ತೀಯಾ, ಅದಾಗಲ್ಲ ಹೋಗಲ್ಲ, ಸೊ ಸುಮ್ಮನೆ ಕೈ ಬಿಡೋ, ಒಂದಷ್ಟು ದೂರ ಹೋಗ್ಬಿಟ್ಟು ಯಾಕೆ ಯೋಚನೆ ಮಾಡ್ತೀಯಾ, ಸೊ ಅದೇನಿದ್ದರೆ ಪ್ರಾರಂಭದಲ್ಲೇ ಸುಮ್ಮನೆ ಇದ್ಬಿಡು ಅಂತೇಳ್ಬಿಟ್ಟು ನಿನ್ನನ್ನು ಆ ಒಂದು ವಿಚಾರದಲ್ಲಿ ಸ್ಟೆಪ್ಪು ತಗೊಳ್ಳೋಕ್ಕೆ ಬಿಡೋದಿಲ್ಲ. ಆ ರೀತಿ ಮಾಡ್ತಾರೆ ಕುಚೇಷ್ಟ ಭಾವನೆಯ ಮಿತ್ರರು. ಅದಕ್ಕೆ ನೋಡಿ ಸಹವಾಸ ದೋಷ ಅಂತೀವಿ. ಹಂಗಂತೇಳಿದ್ರೆ ಎಲ್ಲ ಸ್ನೇಹಿತರು ಅಂತಲ್ಲ, ಆದರೆ ಒಂದೊಂದು ಸಾರಿ ಬರುತ್ತೆ. ಬಟ್ ಈಗ ಇವತ್ತಿನ ದಿನ ನೀವು ಏನು ನಿರ್ಣಯಗಳು ತಗೊತಾ ಇದ್ದೀರಾ ಅಂತಹ ಕೆಲಸ ಕಾರ್ಯಗಳ ವಿಚಾರದಲ್ಲಿ ಸ್ವಲ್ಪ ಸ್ನೇಹಿತರ ಒಂದು ಫೋನ್ಗಳು ಬರ್ಬೋದು, ಇಲ್ಲ ನಿಮಗೆ ಎದುರಿಗೆ ಸಿಗ್ಬೋದು, ಇಲ್ಲ ಅವರೇ ಬಂದು ಭೇಟಿ ಆಗಿಬಿಟ್ಟು ಬೇಡಪ್ಪ ನೀನು ಮಾಡ್ತಾ ಇರೋ ಕೆಲಸ ನಂಗೆ ಗೊತ್ತಾಯಿತು, ಈ ಕೆಲಸ ಮಾಡಬೇಡ ಅಂತ ನಿಲ್ಲಿಸುವಂತಹ ಸ್ಥಿತಿ ಇರುತ್ತೆ. ಹಾಗೆ ಅವ್ರಿಗೆ ಗಮನ ಕೊಡಬೇಡಿ. ನಿಮ್ಮ ಒಂದು ನಿರ್ಣಯಗಳನ್ನ ನೀವು ಧೈರ್ಯವಾಗಿ ಮುನ್ನುಗ್ಗಿದ್ರೆ ಇವತ್ತಿನ ಫಲಗಳು ಜಾಸ್ತಿ ಸಿಗುತ್ತೆ. ಅದು ದುಡ್ಡು ಕಾಸು ಕನ್ವರ್ಟ್ ಆಗುವಂತಹ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ, ಒಳ್ಳೆಯ ಫಲ ಕೊಡುತ್ತೆ. ರಿವರ್ಸ್ ಆಗಿ ಕೂಡ ನಿಮ್ಗೆ ಯಾರ್ಯಾರೋ ಕೂಡ ಇನ್ವೆಸ್ಟ್ಮೆಂಟ್ಗೆ ದುಡ್ಡು ಕೊಡ್ತಾರೆ, ನಾನು ಕೊಡ್ತೀನಿ, ಹೆಲ್ಪ್ ಮಾಡ್ತೀನಿ, ನೀನೇನು ಮಾಡೋದು ಮಾಡಪ್ಪ ಅಂತೇಳ್ಬಿಟ್ಟು ನಿಮಗೆ ಶಾಂಕ್ಷನ್ನು ಲೋನ್ ಆಗ್ತಾನೇ ಇರಲ್ಲ, ಅಂತಹದ್ದು ಸಡನ್ನಾಗಿ ಲೋನ್ ಶಾಂಕ್ಷನ್ ಆಗಿಬಿಡುವಂತಹದ್ದು. ಈ ರೀತಿ ಅಗೋಚರವಾಗಿ ಕೂಡ ನಿಮಗೆ ಸೊ ಹಣಕಾಸಿನ ವಿಚಾರದಲ್ಲಿ ಸಹಕಾರ ಸಪೋರ್ಟ್ ಸಿಗುವಂಥದ್ದಿರುತ್ತೆ. ಆದರೆ ಮಿತ್ರರಿಂದ ಕೆಟ್ಟರೆ ಆ ದುಡ್ಡು ಕೂಡ ಫೋಲ್ ಆಗುತ್ತೆ. ಅವ್ರು ಬಂದು ಕಲ್ಲು ಹಾಕ್ತಾರೆ, ಆ ಕೊಡೋರು ಕೂಡ ಕೊಡಲ್ಲ, ಹಂಗಾಗ್ಬಿಟ್ಟು ಅದು ನಿಂತೋಗ್ಬಿಡುತ್ತೆ, ಬರ್ದಿರ ಆಗೋಗುತ್ತೆ. ಅದಕ್ಕೆ ಸ್ನೇಹಿತರನ್ನು ಇಲ್ಲಿ ಕೆಟ್ಟ ಸ್ನೇಹಿತರನ್ನ ಎಷ್ಟು ನಂಬಬೇಕೋ ಅಷ್ಟೇ ನಂಬಿ ಮುಂದುವರಿಸುವಂಥದ್ದು ನಿಮ್ಮದಾಗಿರುತ್ತೆ. ಇವತ್ತಿನ ದಿನ ಪೂರ್ವ ದಿಶೆ ಉತ್ತಮವಾದಂಥ ಫಲ ಕೊಡುತ್ತೆ. ಹಾಗಾಗಿ ಪೂರ್ವ ದಿಕ್ಕಿನಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳು ಇದ್ದಾವೆ ಅವೆಲ್ಲವೂ ಕೂಡ ಮುನ್ನಡೆಸ್ಕೊಂಡು ಹೋಗಿ ಆ ದಿಕ್ಕಿನಿಂದ ಬರುವಂತಹ ನಿಮಗೆ ಅನುಕೂಲತೆಗಳು ನಿಮಗೆ ತುಂಬ ಒಳ್ಳೆಯ ರೀತಿಯಲ್ಲಿ ಅನುಕೂಲಿಸುತ್ತೆ. ಇನ್ನು ಅದೃಷ್ಟ ಸಂಖ್ಯೆಗಳು 3, 6 ಈ ಸಂಖ್ಯೆಗಳು ಶ್ರೇಷ್ಠವಾದಂತಹ ಅನುಕೂಲತೆಗಳನ್ನು ಕೊಡುತ್ತೆ. 3 ಬಂದು ಗುರು, 6 ಬಂದು ಶುಕ್ರ. ಹಾಗೆ ಈ ಒಂದು ನಂಬರ್ನಲ್ಲಿರ್ತಕ್ಕಂತಹ ಕೆಲಸಗಳು ಒಂದು ಅದೃಷ್ಟದ ಸಂಖ್ಯೆಗಳಾಗಿದೆ. ಪ್ರಯತ್ನ ಮಾಡಿ ಸುಫಲ ಸಿಗುತ್ತೆ. ಇವತ್ತಿನ ವರ್ಣ ಬಿಳಿ ವರ್ಣ, ಬಿಳಿ ಬಣ್ಣದ ವರ್ಣವನ್ನು ನೀವು ಧರಿಸಿದರೆ ಶ್ರೇಷ್ಠವಾದಂತಹ ಘನತೆ ಗೌರವ ಅವಕಾಶಗಳು ನಿಮ್ಮದಾಗಿರುತ್ತೆ. ಇನ್ನು ಮೀನ ರಾಶಿಯವರಿಗೆ ನೋಡೋಣ. ನೋಡಿ, ಕೊನೆಯ ರಾಶಿ ಮೀನರಾಶಿ. ಹಾಗೆ ಇವತ್ತಿನ ದಿನ ಮೀನ ರಾಶಿಯವರಿಗೆ ಯಾವ ರೀತಿ ಇದೆ ಅನ್ನುವಂತಹದ್ದು ನೋಡಿದ್ರೆ, ನೋಡಿ ನಿಮ್ಮ ರಾಶಿಯಲ್ಲಿ ಇವತ್ತು ನಕ್ಷತ್ರಾಧಿಪತಿ ಸಂಚಾರ ಮಾಡ್ತಾ ಇದ್ದಾನೆ. ಹಾಗಾಗಿ ಅನವಶ್ಯಕವಾದಂಥ ಖರ್ಚುಗಳು ವ್ಯಯಗಳು ಆಗಿರುತ್ತೆ. ಆ ಒಂದು ಖರ್ಚುಗಳು ವ್ಯಯಗಳು ಮಾಡಿದ್ರೂ ಕೂಡ ಮತ್ತೆ ರಿವರ್ಸ್ ಆಗಿ ಓದ್ಕೊಂಡು ಬಂದು ನಿಮ್ಮ ಹತ್ರ ಸೇರುತ್ತೆ. ನೋಡಿ, ಏನೋ ಒಂದು ಬೇಡ ಅಂತ ಖರ್ಚು ಮಾಡಿಬಿಟ್ರಿ, ಆದರೆ ಮತ್ತೆ ಅವು ನಿಮ್ಮ ಹತ್ರ ಬಂದು ಸೇರುವಂತಹದ್ದು. ಯಾಕೆಂದರೆ ಏನೋ ಬೇಕು ಬೇಡಗಳನ್ನ ಹೊರಗಡೆ ಹೋಗಿ ತಗೊಂಡಿರ್ತೀರ, ಖರ್ಚು ಮಾಡಿರ್ತೀರ, ಅವೆಲ್ಲವೂ ಸಹ ಮತ್ತೆ ನೀವು ತಗೊಂಡು ಖರ್ಚು ಮಾಡಿರ್ತಕ್ಕಂಥದ್ದು ನಿಮ್ಮ ಹತ್ರನೇ ಬರುತ್ತೆ. ಅಂದರೆ ಏನಪ್ಪ ಅಂತಂದರೆ, ಎಲ್ಲೋ ನೀವು ಒಂದು ಘನತೆ ಗೌರವದಿಂದ ಒಂದು ವಿಶ್ವಾಸದಿಂದ ನೀವು ತಗೊಂಡಿರ್ತಕ್ಕಂತಹ ಸ್ವತ್ತಿಗೆ ಖರ್ಚು ಮಾಡಿರೋ ದುಡ್ಡು ಸಮೇತ, ಬೇಡಪ್ಪ ನಿಮ್ಮ ಹತ್ರ ನಾವು ದುಡ್ಡು ತಗೊಳ್ಳಲ್ಲ, ಈ ಒಂದು ವಸ್ತುನೂ ನಿನ್ನಿದೆ, ಈ ದುಡ್ಡು ನಿಂದೆ, ತಗೋ ನನ್ನ ಗಿಫ್ಟ್ ಅಂತ ತಗೋ ಅಂತೇಳಿ ಹೇಳುವಂತಹ ಅನುಕೂಲತೆಗಳು. ಅಂದರೆ ನಿಮ್ಮ ಮನಸ್ಸಿಗೆ ಬಂದಿರಲ್ಲ, ಅಲ್ಲಿ ಖರ್ಚು ಮಾಡಿಬಿಟ್ಟು ಬಂದನಲ್ಲ ಅಂತ, ಆದರೆ ಆ ದುಡ್ಡು ನಿಮ್ಮದೇ ಬಂದುಬಿಡುತ್ತೆ. ಇಲ್ಲ ಮನೆಗೆ ಬಂದ ತಕ್ಷಣ ನಿಮ್ಮ ನಂಬರ್ಗೆ ಫೋನ್ಪೇಗೆ ದುಡ್ಡು ಕಳಿಸ್ಬಿಟ್ಟಿರ್ತಾರೆ, ನಿಮ್ಮ ಹತ್ರ ದುಡ್ಡು ತಗೋಬಾರ್ದಪ್ಪ, ಸೊ ನಮ್ಮ ಫಾದರ್ ಹೇಳಿದ್ರು, ನಮ್ಮ ಮದರ್ ಹೇಳಿದ್ರು ಅಂತೇಳ್ಬಿಟ್ಟು ವಸ್ತುನೂ ಕೊಟ್ಟಿರ್ತಾರೆ, ಈ ಕಡೆ ದುಡ್ಡೂ ಸಿಗತ್ತೆ. ಆ ರೀತಿಯ ಒಂದು ಅನುಕೂಲವಾದಂತಹ ಒಂದು ಸ್ಥಿತಿ ಇವತ್ತು ನಿಮ್ಮದಾಗಿರುತ್ತೆ. ಜೊತೆಗೆ ಇವತ್ತು ಪಶ್ಚಿಮ ದಿಸೆ ತುಂಬ ಅನುಕೂಲವಾದಂತಹ ದಿಕ್ಕಾಗಿರೋದ್ರಿಂದ ಈ ದಿಶೆಯಲ್ಲಿ ಏನೇ ಕೆಲಸ ಕಾರ್ಯಗಳು ಮಾಡಿ ಫಲನ ಪಡಿತೀರಾ. ಅದೃಷ್ಟ ಸಂಖ್ಯೆ 1, 6 ಈ ಸಂಖ್ಯೆಗಳು ಅದೃಷ್ಟ ಸಂಖ್ಯೆಗಳು. ನೀವು ಬಹುಮುಖ್ಯವಾಗಿ ಕೆಂಪು ಮಿಶ್ರಿತ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸೋದ್ರಿಂದ ಶ್ರೇಷ್ಠವಾದ ಫಲನ ಪಡಿತೀರಾ. ಹಾಗಾಗಿ ದ್ವಾದಶ ರಾಶಿಗಳಲ್ಲಿ ಇರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಇವತ್ತಿನ ದಿನ ನಿಮ್ಮ ಇಷ್ಟ ದೇವರು ಐಶ್ವರ್ಯ ಯೋಗ ಫಲಗಳೆಲ್ಲವೂ ಕೂಡ ಕೊಳ್ಳಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.